ಒಳ್ಳೆ ಕಾರ್ಯವನ್ನ ಮಾಡಿದ್ದೀರಿ. ಏನೋ ಹೇಳಿದ ಕೆಲಸವನ್ನು ಒಳ್ಳೆ ರೀತಿಯಲ್ಲಿ ಮುಕ್ತಾಯಗೊಳಿಸಿದ್ದೀರಿ. ಏನೋ ಬ್ರಾಹ್ಮಣರು ನಾವು. ಹೌದು, ಇಂಥದ್ದೆಲ್ಲ ಮಾಡಬಾರ್ದು. ಹಾ, ನಿಮ್ಮ ಕತ್ತಿ ಮಾಡಿಸಿತು. ಹೌದು. ಬಾಯ ಮಾತಿಗೆ ನೀವು ಬಗ್ಗದವರು, ನಮ್ಮ ಕತ್ತಿಯ ಮಾತಿಗೆ ಬಗ್ಗಿ ಈ ರೀತಿಯ ಕಾರ್ಯವನ್ನ ಮಾಡಿದ್ದೀರಿ. ಏನೋ ಪಾಪ ಎಲ್ಲ ನಿಮ್ಮ ತಲೆ ಮೇಲೆ ಇರಲಿ. ಕತ್ತಿಯನ್ನು ಕಡ್ದು ಹಾಕ್ತೇನೆ, ಮಾತಾಡ್ಲಿಕ್ಕಿಲ್ಲ. ಯಜ್ಞೋಪವೀತವನ್ನು ಬದಲು ಮಾಡಬೇಕಾಗ್ತದೆ ಈಗ. ಇರಲಿ, ಒಂದು ಕಾರ್ಯ ಒಳ್ಳೆ ರೀತಿಯಲ್ಲಿ ಮುಕ್ತಾಯಗೊಳಿಸಿದ್ದೀರಿ. ಹೌದು. ಇನ್ನೊಂದು ಕಾರ್ಯ ಉಂಟು. ಇನ್ನು ಉಂಟ? ಹೇಳುತ್ತೇನೆ, ಮಾಡಬೇಕು, ಹೋಗಬೇಕು. ಒಳ್ಳೆಯದಾಗಲಿ. ಒಂದು ಆಶೀರ್ವಾದವನ್ನು ಮಾಡಬೇಡಿ. ಸ್ವಾಮಿ, ಈಗಾಗಲೇ ಬ್ರಾಹ್ಮರಿ ಶ್ಯಾಮನಲ್ಲಿ ಅನುರಕ್ತರಾಗಿ ಹೋಗುತ್ತಾ ಇದ್ದಾಳೆ. ಆದರೆ ಸಮಸ್ಯೆ ಈಗ ಬ್ರಾಹ್ಮರಿದ್ದಲ್ಲ, ನನ್ನ ಪಾಲಿಗೆ ಅಯ್ಯಯ್ಯ ಮುಳ್ಳಾಗಿ ಪರಿಣಮಿಸ್ತಾ ಇದ್ದವಳು. ರಾಧಾ, ನಿನಗ ಸರಿಯಾದ ಮದ್ದನ್ನು ಮಾಡಿದ್ದೇನೆ. ಕಾರ್ಯವನ್ನು ಮಾಡ್ತಾ ಇದ್ದೀಯ. ಇಷ್ಟು ಚಂದದ ದೇವರ ಸೇವೆ ನಡೀತಾ ಉಂಟ, ಈ ರೀತಿ ಬಂದು ಈ ವಿಘ್ನ ಮಾಡ ಇರ್ಲಿ, ಏನೇ ಇದ್ರು ಅವರ ಮೈ ಮೇಲೆ ಬಂದದ್ದು ದೇವರು. ಇವಾಗ ಉತ್ಸವ ಸೇವೆ ಉಂಟು. ಎಲ್ಲ ದೇವರ ಆಟ. ಹೌದು, ನಿಲ್ಲುತ್ತೀಯ? ಇವಾಗ ಹೇಳುವ ಮಾತನ್ನ ಗಮನಿಟ್ಟು ಕೇಳು. ಏನದು? ಈ ಕಾರ್ಯವನ್ನು ಮುಂದುವರಿಸಲಿಕ್ಕೆ ಬಿಡದಿದ್ರೆ ನಾನು ನನ್ನ ಮಗ ನೀನೆಂಬುದನ್ನ ಮರೆತು ನಿನ್ನಲ್ಲಿ ವ್ಯವಹರಿಸಬೇಕಾಗ್ತದೆ ಜಪನ. ಹಾಗಾದ್ರೆ ನಾ ಹೇಳುವಂತ ಮಾತನ್ನು ಸರಿಯಾಗಿ ಕೇಳಿಸಿಕೊಳ್ಳಿ. ಮಾಡುವಂತ ಕಾರ್ಯವನ್ನ ಇಲ್ಲಿಗೆ ನಿಲ್ಲಿಸಿದ್ರೆ ಒಳಿತು. ಇಲ್ಲಂತಾದ್ರೆ ಅಪ್ಪ ನಿಮ್ಮ ಮಮಕಾರವನ್ನ ತೊಳೆದು ನಿಮ್ಮೊಂದಿಗೆ ಹೋರಾಟವಾದ್ರೆ ಹೋರಾಟ, ಎರಡಕ್ಕೂ ಸಿದ್ಧನಿದ್ದೇನೆ. ಎಂಥ ಅಪ್ಪ, ಎಂಥ ಮಗ! ಇಷ್ಟು ಒಳ್ಳೆ ಅಪ್ಪನಿಗೆ ಎಂಥ ಮಗ ಬೇಕಾಗ್ತದೆ? ಬಾಳೆಗಾರ್ರೆ, ಕಾಸರ್ಕದ ಮರದ ಬುಡದಲ್ಲಿ ಶ್ರೀಗಂಧದ ಗಿಡ ಹುಡ್ದಾಗ ಆಯ್ತಲ್ಲ. ಇಂಥ ಕೆಟ್ಟ ಜನರ ಮಧ್ಯೆ ನನ್ನಂತ ಒಳ್ಳೆಯವನಿರ್ಬೇಕು. ಒಂದು ಕ್ಷಣ ನಿಲ್ಲುವುದಿಲ್ಲ. ನೀವು ನಿಲ್ಲುವುದು ಬೇಡ. ಒಂದು ಹೋದವರಂತೂ ಇಲಿ ಭಾಷಣ ತಕೊಳ್ಳಿ. ನೀವು ಹೋಗ್ಲಿಲ್ವಾ? ಮರ್ಯಾದೆ ಇಲ್ವಾ ನಿಮಗೆ? ಎಲ್ಲವೂ ಎಲ್ಲದೂ ಉಂಟು. ಶ್ಯಾಮ, ಏನು? ನೀನು ಸಾಮಾನ್ಯ ಶ್ಯಾಮ ಅಲ್ಲ, ನೀನು ಘನಶ್ಯಾಮ. ಘನಶ್ಯಾಮ? ಹೌದು. ಇವತ್ತು ನೀವು ಈ ರೀತಿಯಾಗಿ ಆಡುದು. ನೀನು ಬಂದದ್ದಲ್ಲ, ದೇವರು ಬಂದಾಗ. ಇದೆಲ್ಲ ಬೇಡ, ಇದೆಲ್ಲ ಬದುಕೋರ ಲಕ್ಷಣ. ಇದೆಲ್ಲ ಸರಿ ಗೊತ್ತಾಗ್ತದೆ.